ಅದನ್ನು ಕಲ್ತ್ಕೊಂಡ್ರೆ ಸಾಕು, ಅವ್ರಿಗೊಂದು ದೊಡ್ಡ ನಮನ ಕೊಟ್ಟಂಗೆ ಆಗ್ತದೆ ಅಂತೇಳಿ ಭಗವಂತ ಅವರ ಅನ್ಯಾಯಿಗಳಿಗೆ, ಅವರ ಕುಟುಂಬದ ಸ್ನೇಹಿತರುಗಳಿಗೆ ಭಗವಂತ ಅವ್ರಿಗೆ ಒಳ್ಳೆ ದೇವರು ಮೇಲ್ಗಡೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಅವಕಾಶ ಕೊಟ್ಟದ್ದು. ಸನ್ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆಯ ಸದಸ್ಯರಾದಂಥ ನಾರಾಯಣ್ ಅವರು ತುಮಕೂರಿನಲ್ಲಿ ಜನಿಸಿ ಕಾನೂನು ಪದವೀಧರರಾಗಿ ವೃತ್ತಿಯಲ್ಲಿ ವಕೀಲರಾಗಿ ಕ್ರೀಡಾ ಮತ್ತು ವಿದ್ಯಾಸಂಸ್ಥೆಗಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅವರು 9ನೇ ವಿಧಾನಸಭೆ 10 ಹಾಗೂ 11ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ. ಅವರಿಗೆ ನನ್ನ ಸಂತಾಪ ಸೂಚನೆಯನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಜಯಣ್ಣ ಅವರು ಕೂಡ ಕೊಳ್ಳೇಗಾಲದಲ್ಲಿ ಜನಿಸಿ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. 9ನೇ ವಿಧಾನಸಭೆಗೆ ಪ್ರಥಮ ಬಾರಿ ಆಯ್ಕೆಗೊಂಡಿದ್ದರು. ನಂತರ 2013ರಲ್ಲಿ 14ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಇವರಿಬ್ಬರು ನಮ್ಮ ಜೊತೆ ಕೆಲಸ ಮಾಡಿದಂಥವರು, ನಮ್ಮ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದರು. ಅವರಿಗೆ ನೀವು ಸಂತಾಪ ಸೂಚನೆ ತಂದಿದ್ದೀರಾ, ನಾನು ಅದಕ್ಕೆ ಅನುಮೋದನೆಯನ್ನು, ನಾನು ಕೂಡ ಸಹಮತವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಈಗಾಗಲೇ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಅವರು ಬರಲಿಲ್ಲ. ಇವತ್ತು ಅವರು ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಸವಿಸ್ತಾರವಾಗಿ ಅವ್ರಿಗೆ ಏನೇನು ಅನಿಸಿದೆ ಅದನ್ನು ಹೇಳಿದ್ದಾರೆ. ಸೊ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಎಸ್.ಎಂ. ಕೃಷ್ಣ ಅವರು ಒಂದು ಮಾಡೆಲ್, ಅವರು ನಮಗೆ ಅವ್ರ ಸ್ಟೇಟ್ಮೆಂಟ್. ಅದೇ ರೀತಿ ಅವರ ಕೊನೆಯ ದಿನಗಳಲ್ಲೂ ನೀವು ತಾವು ಬಂದಿದ್ರಿ, ಅವ್ರ ಕೊನೆ ಅಂತ್ಯ ಸಂಸ್ಕಾರ ಆಗೋವಾಗ ಅದೇ ರೀತಿ ಆಯ್ತು. ಎಲ್ಲ ಶಿಸ್ತುಬದ್ಧವಾಗಿ, ಒಂಚೂರು ಅಡೆತಡೆ ಏನೂ ಇಲ್ದಂಗೆ ಆಗಿದೆ. ಅದೇ ರೀತಿ ನಮ್ಮ ಅಶ್ವಥ್ ನಾರಾಯಣ್ ಅವರು ಕೂಡ ನಮ್ಮ ಆ ಏರಿಯಾದ MLA, ಅವರು ಕೂಡ ನಮ್ಗೆ ಗೊತ್ತಿಲ್ದಂಗೆ ರಾತ್ರಿನೇ ಹೊರಟೋಗ್ಬಿಟ್ಟಿದ್ದಾರೆ. ಹೋಗಿ ಅವರು ಏರಿಯಾದ MLA ಆಗಿ ಅವರು ಆ ಕ್ಷೇತ್ರ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ. ಸೊ ಸುವಿಸ್ತಾರವಾಗಿ ಹಾಗೆ ಸ್ಟೇಟ್ಮೆಂಟ್ ಹೇಗೆ ಬೆಳೆದ್ರು ಅದೇ ರೀತಿ ಅವರ ಅಂತ್ಯ ಸಂಸ್ಕಾರನೂ ಆಗಿದೆ. ಅದಕ್ಕೆ ನಾನು ತಮಗೆ ಇಬ್ಬರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಅವರು ಒಂದೆರಡು ಮಾತು ಹೇಳಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಎಸ್.ಎಂ. ಕೃಷ್ಣ ಅವರು, ಅನಂತಕುಮಾರ್ ಅವರು ಕೇಂದ್ರ ಸಚಿವರಾಗಿ ಎಸ್.ಎಂ. ಕೃಷ್ಣ ಅವರು, ಈ ಒಡನಾಟ ಅವತ್ತಿದ್ದಕ್ಕೆ ಕರ್ನಾಟಕದಲ್ಲಿ ಮೆಟ್ರೋ ಬಂದಿತ್ತು. ಎಸ್.ಎಂ. ಕೃಷ್ಣ ಮತ್ತು ಅನಂತಕುಮಾರ್ ಅವರ ಜೋಡಿ, ಬೆಂಗಳೂರಿಗೆ ಮೆಟ್ರೋ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಇವೆಲ್ಲ ಬಂದಿದ್ದು ಇವರಿಬ್ಬರ ಒಂದು ದೂರದರ್ಶಿ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ. ಬಟ್ ಇವಾಗ ನಾವು ಅದನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ದ್ವೇಷ. ಕೇಂದ್ರ ಸಚಿವರಾಗಲಿ, ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಚುನಾವಣೆ ಆದಮೇಲೆ ಇಬ್ಬರು ಹೊಂದಾಣಿಕೆಯಿಂದ ಹೋದ್ರೇ ರಾಜ್ಯದ ಅಭಿವೃದ್ಧಿ ಆಗೋದು. ಆದರೆ ಆ ಕಾಲದಲ್ಲೇ ಎಸ್.ಎಂ. ಕೃಷ್ಣ ಅವರು ಎಷ್ಟು ಒಂದು ಒಳ್ಳೆಯ ರೀತಿಯಾದಂಥ ಬೆಂಗಳೂರಿಗೆ ವಿಶೇಷವಾಗಿ ಹೆಚ್ಚು ಅನುದಾನ ಕೇಂದ್ರದ ಸರ್ಕಾರದಿಂದ ಬರುವಂಥದ್ದಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ಥರದ ಒಂದು ಮಾಡೆಲ್ಲು ಕೂಡ ಬಂದರೆ ಕರ್ನಾಟಕ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗ್ತೈತೆ. ಆ ದೃಷ್ಟಿಯಿಂದನೂ ಕೂಡ ಆ ಥರದ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಮತ್ತೊಮ್ಮೆ ಎಸ್.ಎಂ. ಕೃಷ್ಣ ಅವರಿಗೆ ನನ್ನ ನಮನಗಳನ್ನು ನಾನು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ, ಒಂದು ಬಹಳ ಮುಖ್ಯವಾದಂಥ ಇಬ್ಬರು ಈ ಸದನ ಸದಸ್ಯರಾಗಿದ್ದಂಥ ಒಬ್ಬರು ನಾರಾಯಣ್, ಒಬ್ಬರು ಜಯಣ್ಣ ಅವರಿಗೆ